ನೋಡಿ ಈ ರೀತಿಯಾಗಿ ಎಲ್ಲ ಕಟ್ ಪೀಸ್ ಮಾಡ್ತಾಯಿದ್ದೇನೆ. ಕಟ್ ಮಾಡಿ ಅದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ನಂತರ ತೊಗೊಳ್ಬೋದು. ನೋಡಿ ಈ ರೀತಿಯಾಗಿ ನಿಮಗೆ ಬೇಕಾಗಿರುವಂಥ ಸೈಜ್ಗೆ ನೀವು ತೊಗೊಂಡು ಇದನ್ನು ನೀವು ಊಟದ ಜೋಳ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜುಣ್ಕ ಕಡಲೆ ಹಿಟ್ಟಿನ ಜುಣ್ಕ ಮಾಡುವಂಥ ರೀತಿಯನ್ನು ನೋಡಿಕೊಳ್ಳೋಣ. ಎಲ್ಲರಿಗೂ ವಂದನೆಗಳು. ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಎನ್ಕರೇಜ್ ಮಾಡ್ತಾ ಇರುವಂಥ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನ ಹೇಳ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರುವಂಥ ಸಾಮಾನುಗಳನ್ನು ನೋಡುವಾಗ ಅದಕ್ಕೆ ಕೊತ್ತಂಬರಿ ಬೇಕು, ಈರುಳ್ಳಿ ಬೇಕು, ಬೆಳ್ಳುಳ್ಳಿ ಬೇಕು, ಬೆಲ್ಲ ಬೇಕು, ಹಸಿಮೆಣಸಿನ್ಕಾಯಿ ಬೇಕು, ಮತ್ತು ಅದಕ್ಕೆ ಒಗ್ಗರಣೆಗೆ ಕರಿಬೇವು ಬೇಕು, ಸಾಸಿವೆ ಬೇಕು, ಜೀರಿಗೆ ಬೇಕು, ಮತ್ತು ಕಡಲೆ ಹಿಟ್ಟು ಬೇಕು. ಕಡಲೆ ಹಿಟ್ಟಿನ ಜುಣ್ಕ ಕಡಲೆ ಹಿಟ್ಟು ಬೇಕು. ಮತ್ತು ಅದಕ್ಕೆ ಅದು ಬರೀ ಕಡಲೆ ಹಿಟ್ಟು ಹಾಕಿದರೆ ಹೊಟ್ಟೆಗೆ ಗ್ಯಾಸ್ ಆಗುತ್ತೆ, ಆ್ಯಸಿಡಿಟಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ನಾವು ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಸಹ ತಗೊಂಡಿದ್ದೇವೆ. ಮತ್ತು ಇದನ್ನು ಈ ಸಾಮಗ್ರಿಗಳನ್ನು ನಾವು ಈರುಳ್ಳಿ ಬಿಟ್ಟು ಉಳ್ಕಿದ್ದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಬೆಲ್ಲವನ್ನು ಬಿಟ್ಟು ಉಳ್ಕಿದ್ದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಜುಣ್ಕ ಮಾಡೋಣ, ಕಡಲೆ ಹಿಟ್ಟಿನ ಜುಣ್ಕ ಮಾಡುವಂಥದ್ದು ನೋಡೋಣ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಡುವುದಾದರೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು ಸ್ವಲ್ಪ, ಬೆಲ್ಲ ರುಚಿಗೆ ತಕ್ಕಷ್ಟು ಮತ್ತು ಜೀರಿಗೆ. ಇವುಗಳನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಬೆಲ್ಲ ಮಾತ್ರ ಗ್ರೈಂಡ್ ಮಾಡಲ್ಲ, ಉಳಿದಿದ್ದ ಸಾಮಗ್ರಿಗಳನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಮತ್ತು ಒಗ್ಗರಣೆಗೆ ನಾವು ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಳ್ಬೇಕು. ಈರುಳ್ಳಿಯನ್ನು ಸಹ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಬರಬೇಕು. ಮತ್ತು 2 ಕಪ್ಪು ಕಡಲೆ ಹಿಟ್ಟಿಗೆ 1 ಕಪ್ನಷ್ಟು ನಾವು ಜೋಳದ ಹಿಟ್ಟು ಹಾಕಬೇಕು. ಮತ್ತು ಸ್ವಲ್ಪ ಹಿಂಗನ್ನು ಸಹ ಹಾಕಬೇಕಾಗ್ತದೆ. ಈಗ 2 ಕಪ್ ತೊಗೊಂಡ್ರೆ 1 ಕಪ್ ಹಾಕಬೇಕು. ನಾನು 1 ಕಪ್ ತೊಗೊಂಡಿದ್ದಕ್ಕೆ ಅರ್ಧ ಕಪ್ಪು ನಾವು ಜೋಳದ ಹಿಟ್ಟು ತೊಗೊಂಡಿದ್ದೇನೆ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಮೂಲಕವಾಗಿ ನೀವು ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ. ಮತ್ತು ಖಾರನೂ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೀವು ಹಾಕ್ಕೊಳ್ಬೋದು. ಹಿಂಗನ್ನು ಹಾಕಿಕೊಳ್ಳೋದ್ರಿಂದ ನಮಗೆ ಹೊಟ್ಟೆಯಲ್ಲಿ ಕಡಲೆ ಹಿಟ್ಟಿಂದ ಮಾಡುವಾಗ ನಮಗೆ ಆ್ಯಸಿಡಿಟಿ ಅಥವಾ ಗ್ಯಾಸ್ ಪ್ರಾಬ್ಲಮ್ ಆಗದ ಹಾಗೆ ತಡೆಯೋದಕ್ಕೆ ನಾವು ಹಿಂಗನ್ನು ಮತ್ತು ಜೋಳದ ಹಿಟ್ಟನ್ನು ಬಳಸ್ತಾ ಇದ್ದೇವೆ. ನೀವು ಇದನ್ನು ಮಾಡಿ ತಿಂದು ನೋಡಿ. ಮುಂದಿನ ಪ್ರೊಸೆಸ್ ನಾನು ತೋರಿಸ್ತೇನೆ. ಒಂದು ಬಾಣಲೆಗೆ ನಾವು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಂಡಿದ್ದೇವೆ. ಅದು ಚಟಪಟ ಅಂತ ಹೇಳಿ ಬಂದ ಮೇಲೆ ಅದಕ್ಕೆ ಈರುಳ್ಳಿಯನ್ನು ಹಾಕಬೇಕು. ಇವಾಗ ಈರುಳ್ಳಿನ ಸಹ ಹಾಕ್ತೀವಿ. ನೋಡಿ, ಚಾಪ್ ಮಾಡ್ಕೊಂಡಿದ್ದಂಥ ಈರುಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನೂ ಸಹ ಹಾಕಬೇಕಾಗ್ತದೆ. ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಸಹ ನಾವು ಹಾಕಬೇಕಾಗ್ತದೆ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಆಗಬೇಕು. ರುಚಿಗೆ ತಕ್ಕಷ್ಟು ಹಾಕಿ ಹುಣಸೆಹಣ್ಣು ಆವಾಗ ತೊಗೊಂಡಿದ್ದು ನಾವು ಹುಣಸೆಹಣ್ಣು ನಾವು ತೊಗೊಂಡು ಅದನ್ನು ನೀರು ಹಾಕಿ ಅದನ್ನು ನೆನೆಯಲು ಇಟ್ಟಿದ್ವಿ. ಇವಾಗ ಹುಣಸೆಹಣ್ಣು ನೀರು ಸಹ ನಾವು ಹಾಕಬೇಕು ಅದಕ್ಕೆ. ಮತ್ತು ಬೆಲ್ಲನೂ ಸಹ ಹಾಕಬೇಕಾಗ್ತದೆ. ಇದು ಈರುಳ್ಳಿ ಬೇಯಲಿ, ಆವಾಗ ನಾವು ಹಾಕ್ಕೊಳ್ಳೋಣ. ಇದಕ್ಕೆ ಹಿಂಗನ್ನು ಸಹ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿವಿ. ಇವಾಗ ಅದಕ್ಕೆ ಗ್ರೈಂಡ್ ಮಾಡಿದಂಥ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಹಾಕಿದಂಥ ಪೇಸ್ಟನ್ನು ನಾವು ಹಾಕ್ತಾಯಿದ್ದೀವಿ. ಎಷ್ಟು ಬೇಕೋ ನೀವು ಅಷ್ಟು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಅದು ಬೇಯಲಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ಕರಿಬೇವು, ಕೊತ್ತಂಬರಿದು ಎಲ್ಲ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಇವಾಗ ಹುಣಸೆಹಣ್ಣು ನೀರು, ಬೆಲ್ಲ ಹಾಕಬೇಕು. ಗ್ರೈಂಡ್ ಮಾಡಿದಂಥದ್ದು ಅದರಲ್ಲಿರುವಂಥದ್ದನ್ನು ಸಹ ನಾವು ಹುಣಸೆಹಣ್ಣು ನೀರು ಹಾಕಿನೇ ಹಾಕ್ತಾಯಿದ್ದೀವಿ. ಸಾಕು. ಆಮೇಲೆ ಅದಕ್ಕೆ ಕಡಲೆಬೇಳೆಗೆ ಎಷ್ಟು ಬೆಲ್ಲ ಹಾಕ್ತಾಯಿದ್ದೀವಿ. ಎಷ್ಟು ಇದು ಬೇಕೋ ಕಡಲೆಬೇಳೆಗೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ.
ಒಂದು ವಾಟಿ ತೊಗೊಂಡಿದ್ರೆ ಒಂದು ವಾಟಿ ನೀವೇನು ನೀರನ್ನು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕುದಿಬೇಕದು. ನೀರು ಚೆನ್ನಾಗಿ ಕುದಿಯುವಾಗ ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ಮತ್ತು ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಹಿಂಗೆ ಮಿಕ್ಸ್ ಮಾಡಬೇಕು. ಕಡಲೆ ಹಿಟ್ಟು ಮತ್ತು ಜೋಳದ ಹಿಟ್ಟು ಎರಡನ್ನೂ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಇವಾಗ ಅದರಲ್ಲಿ ಹಾಕ್ಕೊಳ್ಬೇಕಾಗ್ತದೆ. ಅದು ನೀರು ಬಾಯ್ಲ್ ಆಗ್ತಾಯಿತ್ತು, ಅದಕ್ಕೆ ಅದನ್ನು ಮೇಲಿಟ್ಟು ಅದರಲ್ಲೇ ನಾವು ಹಿಟ್ಟು ಹಾಕೋಕ್ಕಾಗೋದಿಲ್ಲ. ಹಿಟ್ಟು ಹಾಕಿದರೆ ಗಂಟಾಗ್ಬಿಡುತ್ತೆ. ಅದಕ್ಕಾಗಿ ಅದನ್ನು ಕೆಳಗಿಳಿಸಿ ನಾವು ಅದನ್ನು ಹಿಟ್ಟೆಲ್ಲ ಹಾಕಿ ಇದನ್ನು ಈ ರೀತಿಯಾಗಿ ತಿರುಗಿಸಿ ಅದನ್ನು ಮೆತ್ತಗೆ ಮಾಡಿಕೊಂಡು ನಂತರ ಅದಕ್ಕೆ ನಾವು ಸ್ಟವ್ ಮೇಲೆ ಇಡಬೇಕಾಗ್ತದೆ. ಹದ ನೋಡಿ. ನೀರು ಜಾಸ್ತಿ ಆಗಿದ್ದರೆ ಅದಕ್ಕೆ ನೀವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ಹದ ತಗೊಳ್ಳಿ. ನೋಡಿ ಇವಾಗ ಹದ ಬರ್ತಾ ಇದೆ, ಗಂಟೆಲ್ಲ ಹೋಗ್ತಾ ಇದೆ. ಬಿಸಿ ಇದೆ ಪಾತ್ರೆ. ಸ್ಪೂನ್ಲಿಂದ ಮಾಡೋಕ್ಕಾಗಲ್ಲ, ಅದಕ್ಕೆ ಅದು ಮುಚ್ಚುಂಟು ಅಥವಾ ಯಾವುದಾದ್ರೂ ಕಟ್ಟಿಗೆಯಿಂದ ತೊಗೊಂಡು ಮಾಡಬೇಕಾಗ್ತದೆ. ಲತ್ತುಗುಣಿ ಹಿಂದಿನ ಬಾಜು ತೊಗೊಂಡು ಮಾಡ್ಬೋದು. ಈ ರೀತಿಯಾಗಿ ಮತ್ತೆ ತಿರುಗಿ ನಾವು ಸ್ಟವ್ ಮೇಲೆ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಈ ರೀತಿ ತಿರುಗಿಸ್ಕೊಳ್ಬೇಕಾಗ್ತದೆ. ಗಟ್ಟಿಯಾಗಬೇಕು. ನಿಮ್ಮದು ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹುಣಸೆಹಣ್ಣು ಬೆಲ್ಲ ಎಲ್ಲ ಎಷ್ಟು ರುಚಿ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅಲ್ಲಿ ಹಂಗೆ ಅದು ಆಳಕ್ಕೆ ಇಡೋಣ ಸ್ವಲ್ಪ ನಿಮಿಷ, 1 ನಿಮಿಷ. ಇದೆ ನೋಡಿ, ಈ ರೀತಿ ಕೈ ಆಡಿಸ್ಕೊಳ್ತೇನೆ ಇರಬೇಕು, ಬಿಟ್ಟು ಬಿಡ್ದೇನೆ, ಇಲ್ಲಾಂದ್ರೆ ಗಂಟಾಗಿಬಿಡುತ್ತೆ. ಅದಕ್ಕಾಗಿ ಈ ರೀತಿಯಾಗಿ ಯಾವಾಗಲೂ ಮಾಡಿಕೊಂಡು ಅದು ಗಟ್ಟಿ ಆದಮೇಲೆ ಅದನ್ನು ಹದ ಬಂದ ಮೇಲೆ ಅದೆಲ್ಲ ಬೆಂದ ಮೇಲೆ ಅದನ್ನು ನಾವು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕಾಗ್ತದೆ. ಅದರ ಮೇಲೆ ಮತ್ತು ಕೊತ್ತಂಬರಿ ಮತ್ತು ಕೊಬ್ಬರಿ ಹಾಕಿ ಗಾರ್ನಿಷ್ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಎಣ್ಣೆ ಸವರಿ ಅದರ ಮೇಲೆ ಬಿಸಿ ಆಗಿರುವಾಗ ಅದಕ್ಕೆ ನಾವು ಇದನ್ನು ಹಾಕಿ ತಟ್ಟಬೇಕಾಗ್ತದೆ. ನೋಡಿ ಈ ರೀತಿಯಾಗಿ. ನಿಮ್ಮ ಕೈ ಭಾಳ ಬಿಸಿ ಆದರೆ ಒಂದು ಸ್ವಲ್ಪ ತಣ್ಣೀರಿನಲ್ಲಿ ಅದ್ಕೊಂಡು ಸಹ ನೀವು ಹಾಕ್ಕೊಳ್ಬೇಕು. ಯಾಕಂದರೆ ತುಂಬ ಬಿಸಿ ಇದ್ದರೆ ನಿಮ್ಮ ಕೈಗೆಲ್ಲ ಸುಟ್ಟು ಹೋಗುತ್ತೆ. ಅದಕ್ಕೆ ಸ್ವಲ್ಪ ಕೈ ತಣ್ಣಗೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನೊಂದು ಪ್ಲೇಟಿಗೂ ಸಹ ನಾವು ಹಾಕಿದ್ದೇವೆ, ಯಾಕಂದರೆ ಅದು ಭಾಳ ಆಯ್ತು ಅಂಥೇಳಿ. ನೋಡಿ ಈ ರೀತಿಯಾಗಿ ಎಣ್ಣೆ ಹಚ್ಚಿ ಅದರ ಮೇಲೆ ಹಾಕಬೇಕು. ಇಲ್ಲಾಂದರೆ ಪೀಸ್ ಅಂಟ್ಕೊಂಡು ಬಿಡ್ತದೆ, ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಕಲ್ಲು ಮೇಲೆ ಹಾಕ್ಕೊಂಡು ಲಟ್ಟಿಸ್ಬೋದು. ಅವರಿಗೆ ಎಲ್ಲ ತಟ್ಟಕ್ಕಾಗಲಿಲ್ಲ ಅಂದ್ರೆ ಲಟ್ಟಣಿಕೆ ತೊಗೊಂಡು ಸಹ ನೀವು ಲಟ್ಟಿಸ್ಕೋಬೋದು. ಕಲ್ಲು ಮೇಲೆ ಎಣ್ಣೆ ಹೆಚ್ಚಿ ಸ್ಪೂನ್ಲಿಂದ ಚುಂಚುಗ ತೊಗೊಂಡು ಸಹ ನೀವು ಅದರ ಮೇಲೆ ಚಪ್ಪಟ್ಟು ಮಾಡ್ಕೋಬೋದು, ಚಮಚ ಹಾಕಿ. ನೋಡಿ ಇನ್ನೊಂದು ಪಾತ್ರೆಯನ್ನು ತೊಗೊಂಡಿದ್ದೇವೆ, ಇನ್ನೊಂದು ಪ್ಲೇಟು. ಇದನ್ನು ಸಹ ನಾವೇನು ಮಾಡ್ತೇವೆ, ಇವಾಗ ಅಗಲ್ ಮಾಡಿಕೊಡ್ತೀವಿ. ತಟ್ಟುಕೋಬೋದು. ಸ್ವಲ್ಪ ಅದಕ್ಕೆ ನೀರು ಸಹ ಹಾಕ್ಬೋದು, ಅಂಟ್ಕೊಳ್ತಾ ಇದ್ದರೆ ಅದಕ್ಕೆ ನೀರು ಸಹ ನೀವು ಹಾಕ್ಕೊಂಡು ತಟ್ಕೋಬೋದು. ನೋಡಿ ಬಿಸಿ ಇರುತ್ತೆ, ಅದಕ್ಕಾಗಿ ನಿಮ್ಮ ಕೈಯನ್ನು ನೀವು ಸೇಫಾಗಿ ಇಟ್ಕೊಳ್ಳಿ.
ಇದನ್ನು ಈಗ ಕೊಬ್ಬರಿ, ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿದೆ. ಇದನ್ನು ಒಂದು 5 ನಿಮಿಷ ಬಿಟ್ಟು ನಂತರ ಅದನ್ನು ಪೀಸ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಎಲ್ಲ ಪೀಸ್ ಮಾಡ್ತಾಯಿದ್ದೇನೆ. ಕಟ್ ಮಾಡಿ ಅದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ನಂತರ ತೊಗೊಳ್ಬೋದು. ನೋಡಿ ಈ ರೀತಿಯಾಗಿ ನಿಮಗೆ ಬೇಕಾಗಿರುವಂಥ ಸೈಜ್ಗೆ ನೀವು ತೊಗೊಂಡು ಇದನ್ನು ನೀವು ಊಟದ ಜೋಳದ ರೊಟ್ಟಿ ಅಥವಾ ನೀವು ಯಾವುದ್ರ ಜೊತೆ ಆದರೂ ನೀವು ಅನ್ನದ ಜೊತೆ ಆದರೂ ನೀವು ತಿನ್ಬೋದು. ತುಂಬ ರುಚಿಯಾಗಿರುವಂಥ ನಾರ್ತ್ ಕರ್ನಾಟಕದ ಫೇಮಸ್ ಜುಣಕ ಅಂತಾರೆ ಇದಕ್ಕೆ, ಕಡಲೆ ಹಿಟ್ಟಿನ ಜುಣಕ. ನೀವು ಮಾಡಿ ತಿಂದು ನನಗೆ ಅದರದ್ದು ಕಮೆಂಟ್ ಬರೀರಿ. ನೀವು ಎಲ್ಲರೂ ನನ್ನನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ವ್ಯೂ ಮಾಡಿರಿ, ಇನ್ನೊಬ್ರಿಗೂ ಶೇರ್ ಮಾಡಿರಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.